ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ಲೋ ಕೃಷ್ಣ, ಕೇಕ್ ತಿನ್ನೋದಕ್ಕೆ ಯಾಕೋ ಒಳ್ಳೆ ಶುಗರ್ ಪೇಷಂಟ್ ತರ ಆಡ್ತಾ ಇದೀಯಾ? ನೀನೇನಾದ್ರೂ ಕೇಕ್ ತಿಂದೆ ಹೋದ್ರೆ ಇಡೀ ಕೇಕ್ ನಾನು ಒಬ್ಬನೇ ತಿನ್ಬಿಡ್ತೀನಿ. ಏನೇ ಮಾಯ ಕರ್ದಿದ್ದು? ಅಮ್ಮ, ಆ ಮುದ್ಕಂಗೆ ಬೇರೆಯವ್ರ ಮನೆ ವಿಷಯದಲ್ಲಿ ಮೂಗ್ ತೋರ್ಸ್ಲಿಲ್ಲ ಅಂದ್ರೆ ತಿಂದಿದ್ದರ್ಗಲ್ಲ ಅನ್ಸುತ್ತೆ. ಯಾವ ಮುದ್ಕನ್ ಬಗ್ಗೆ ಹೇಳ್ತಿದ್ಯಾ? ಅದೇ ಅಮ್ಮ, ನಾವ್ ಮಂಟಪದಲ್ಲಿದ್ದಾಗ ವರದಕ್ಷಿಣೆ ಬಗ್ಗೆ ಮಾತಾಡ್ತಿದ್ನಲ್ಲ ಅವನು. ನಾವೇನೋ ಅವನ ಹತ್ರ ಸಾಲ ಮಾಡಿ ಓಡ್ ಬಂದಿರೋ ತರ ಮಾತಾಡ್ತಿದ್ದ. ಅದು ಅವನ್ ಮಾತಲ್ಲ ಕಣೆ, ಅವನ್ ಕೈಲಿ ಯಾರ್ ಹೇಳ್ಸಿದ್ದು ಅಂತ ನನಗ್ ಚೆನ್ನಾಗ್ ಗೊತ್ತು. ಯಾರಮ್ಮ ಅದು? ನಮ್ ಬಗ್ಗೆನೆ ಕೆಟ್ಟದಾಗ ಮಾತಾಡಕ್ ಹೇಳಿರೋದು? ಇನ್ಯಾರು? ನಮ್ಮನೆಲೆ ಇದಾವಲ್ಲ, ಆ ವಸುಮತಿ, ಆ ಮುದುಕಿ ವಿಶಾಲಾಕ್ಷಿ ತಮ್ಮ ಸಂಬಂಧಿಕರಿಗೆ ಹೇಳಿ ಬೇಕು ಅಂತಾನೆ ನಮಗ್ ಅವಮಾನ ಆಗ್ಬೇಕು ಅಂತಾನೆ ಈ ತರ ಎಲ್ಲ ಮಾತಾಡಿಸ್ತಿದ್ದಾಳೆ. ನನಗೂ ಅದೇ ಡೌಟ್ ಇತ್ತಮ್ಮ. ನಮ್ಮ ಹತ್ರ ಏನೋ ಗತಿ ಇಲ್ಲ ಅನ್ನೋ ತರ ಮಾತಾಡ್ತಿದ್ದ ಅವನು. ಮಾಯಾ, ಗತಿ ಇಲ್ದವ್ರು ನಾವಲ್ವೇ, ಆ ಮನೆಯವರು. ಒಂದ್ ಕಾಲದಲ್ಲಿ ಒಂದ್ ಹೊತ್ ಊಟಕ್ಕೂ ಕೂಡ ಗತಿ ಇರ್ಲಿಲ್ಲ ಅವ್ರಿಗೆ. ಈಗ ನನ್ನ ಮುಂದೆ ವರದಕ್ಷಿಣೆ ಬಗ್ಗೆ ಮಾತಾಡ್ತಾರೆ. ಇವ್ರ ಎಲ್ರ ಎದುರುಗಡೆನೂ ನಮಗ್ ಅವಮಾನ ಮಾಡಿದ್ದಾರೆ. ಆ ಮನೆಯವ್ರ ನಮ್ಮ ಹತ್ರ ನಾನ್ ಸುಮ್ನೆ ಬಿಡಲ್ಲ. ಬೊಡ್ದೋಗಿರೋ ಕನ್ನಡಿ ತರ ಆ ಮನೆನೂ ಚೂರ್ ಚೂರಾಗ್ಬೇಕು, ಹಾಗ್ ಮಾಡ್ತೀನಿ. ಅಯ್ಯೋ ಮಾಯಾ 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 ಮಾಯಾ, ಸಮಾಧಾನವಾಗಿರು. ಈಗಷ್ಟೇ ನೀನ್ ಎಂಗೇಜ್ಮೆಂಟ್ ಆಗಿದೆ, ಇನ್ ಸ್ವಲ್ಪ ದಿನದಲ್ಲಿ ಮದುವೆನೂ ಆಗತ್ತೆ. ಅಲ್ಲಿವರೆಗೂ ತಾಳ್ಮೆಯಿಂದ ಇರೋ. ಆಮೇಲೆ ಆ ಮನೆಯವ್ರನ್ನೆಲ್ಲ ಬುಗುರಿ ಬುಗುರಿ ಆಡಿಸ್ದಂಗ ಆಡ್ಸು ಅಷ್ಟೇ. ಸ್ವಲ್ಪ ಸುಮ್ನೆ ಇರು. ಅಮ್ಮ ಮಗಳು ಸೇರ್ಕೊಂಡು ಇಲ್ಲೇನ್ ಮಾಡ್ತಿದ್ದಾರೆ? ಅಲ್ವೇ ಮಾಯಾ, ನಿನಗೇನಾದ್ರೂ ಎಡವಟ್ಟು ಮಾಡದೇ ಇದ್ರೆ ತಿಂದಿದ್ದರ್ಗಲ್ವೇನೆ? ಅಲ್ಲ, ಪೂಜಾರಪ್ಪ ಬಂದ್ ಕೇಳಿದ್ದೆ, ನೀನು ನಿಜವಾದ ನಕ್ಷತ್ರ ರಾಶಿ ಹೇಳ್ಬಿಟ್ಟಿಯಲ್ಲ. ನನಗೆಷ್ಟು ಭಯ ಆಗಿತ್ತು ಗೊತ್ತೇನೆ. ನನ್ಗೇನೋ ನೆನ್ಪಿರ್ಲಿಲ್ಲ ಅಮ್ಮ. ಅದು ಅಲ್ದೆ ಆ ಜಾತಕದಲ್ಲಿ ಯಾವ ರಾಶಿ ನಕ್ಷತ್ರ ಇದೆ ಅನ್ನೋದು ನನಗ್ ನೆನ್ಪಿಲ್ಲ. ನಾನು ಇವ್ರ ಮೇಲೆ ಸುಮ್ಮನೆ ಆರೋಪ ಮಾಡಿದ್ರೆ ಅವ್ರ ಬುದ್ಧಿ ತೋರಿಸಿ ತಪ್ಪಿಸ್ಕೊಂಡ್ಬಿಡ್ತಾರೆ. ಅಣ್ಣ ಹೇಳಿರೋ ಥರನೇ ಸಾಕ್ಷಿ ಸಮೇತ ಇವ್ರ ಮುಖವಾಡನ ಕಳ್ಚಬೇಕು. ನೋಡು, ಇವತ್ತು ಹಾವಿನ ಬಾಯಿಂದ ತಪ್ಪಿಸ್ಕೊಂಡಿದೀವಿ. ಆದ್ರೆ ಈ ಮನೇಲಿರೋರ ಹದ್ದಿನ ಕಣ್ಣು ನಮ್ಮೇಲೆ ಇರತ್ತೆ. ಅದ್ರಲ್ಲೂ ಈ ಜಾತಕದ ವಿಷಯ ಅಂದ್ರೆ ಎಲ್ರೂ ನಿನ್ ಬಗ್ಗೆನೇ ಗಮನ ಕೊಡ್ತಾರೆ. ಇನ್ ಮುಂದೆನೂ ನಾವು ತುಂಬಾ ಹುಷಾರಾಗಿರ್ಬೇಕು. ಏನಮ್ಮ ಮಾಡೋದು ಇವಾಗ? ಏನಿಲ್ಲ ಮಗಳೇ, ನಿನ್ನ ರಾಶಿ ಮಿಥುನ ರಾಶಿ, ನಿನ್ನ ನಕ್ಷತ್ರ ಪುನರ್ವಸು. ಮಿಥುನ ರಾಶಿ ಪುನರ್ವಸು ನಕ್ಷತ್ರ, ಇದನ್ನೇ ನೆನ್ಪಿಟ್ಕೋ. ಯಾರು ಕೇಳಿದ್ರು ಇದನ್ನೇ ಹೇಳು, ಅರ್ಥ ಆಯ್ತಾ? ಕಂದ, ನಿನ್ ಹಣೆ ಬರಹ ಬದಲಾಗ್ಬೇಕು ಅಂದ್ರೆ ನಿನ್ನ ಜಾತಕ, ಜನ್ಮಕುಂಡಲಿ ಎಲ್ಲ ಬದಲಾಗ್ಬೇಕು. ಅದ್ರ ಕಡೆ ಸ್ವಲ್ಪ ಗಮನ ಕೊಡು. ಮಿಥುನ ರಾಶಿ ಪುನರ್ವಸು ನಕ್ಷತ್ರ ಹೇಳು. ಮಿಥುನ ರಾಶಿ ಪುನರ್ವಸು ನಕ್ಷತ್ರ ಸಾಕಾ? ಹಾ, ಮಿಥುನ ರಾಶಿ ಪುನರ್ವಸು ನಕ್ಷತ್ರ. ಹಾ,
ಸರಿ ಎಲ್ಲ ಅಲ್ಲೇ ವಕ್ರಿಸ್ಕೊಂಡವೆ. ನಾವಿಲ್ಲೇ ಇದ್ರೆ ಅನುಮಾನ ಪಡ್ತವೆ. ಬಾ ಬೇಗ.